ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿಗಳಾದ ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಜಾನ್ವಿ ಮತ್ತು ಮಾಜಿ ಸ್ಪರ್ಧಿ ಪ್ರತಾಪ್ ಅವರು ಇತ್ತೀಚೆಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಓಪನ್ ಸ್ಟೇಜ್ನಲ್ಲಿ ಗಿಲ್ಲಿ ತಂಗಿ ಎಂದು ಕಾಲೆಳೆದ ಪ್ರಥಮ್ಗೆ ರಕ್ಷಿತಾ ಶೆಟ್ಟಿ ಕೊಟ್ಟ ಮುದ್ದಾದ ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ನಡುವಿನ ಬಾಂಡಿಂಗ್ ವೀಕ್ಷಕರನ್ನ ಆಕರ್ಷಿಸಿತು. ಗಿಲ್ಲಿ ನಟನನ್ನ ರಕ್ಷಿತಾ ಶೆಟ್ಟಿ ಕೇರ್ ಮಾಡುವ ರೀತಿ, ಗಿಲ್ಲಿ ನಟನಿಗೆ ವಹಿಸಿದ್ದ ಕೆಲಸವನ್ನೆಲ್ಲ ರಕ್ಷಿತಾ ಶೆಟ್ಟಿಯೇ ಮಾಡುತ್ತಿದ್ರು. ಗಿಲ್ಲಿ ಏನ್ ಹೇಳಿದ್ರು ರಕ್ಷಿತಾ ಶೆಟ್ಟಿ ನೋ ಎಂದು ಹೇಳುತ್ತಿರಲಿಲ್ಲ. ಇದೇ ವಿಚಾರಕ್ಕೆ ಕ್ಯಾಪ್ಟನ್ಗಳ ಕೈಯಲ್ಲಿ ರಕ್ಷಿತಾ ಶೆಟ್ಟಿ ಹಲವು ಬಾರಿ ಸಿಕ್ಕಿ ಹಾಕಿಕೊಂಡಿದ್ದು ಇದೆ. ಈ ಮಟ್ಟಿಗೆ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಮಧ್ಯೆ ಮುದ್ದಾದ ಬಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಗಿಲ್ಲಿ ತಂಗಿ ಅಂತ ಯಾರಾದ್ರೂ ಹೇಳಿಬಿಟ್ರೆ ಮುಗೀತು, ತಂಗಿ ಅನ್ಬೇಡಿ ಎನ್ನುತ್ತಿದ್ದ ರಕ್ಷಿತಾ ಶೆಟ್ಟಿ ಈಗಲೂ ಅದನ್ನೇ ಮುಂದುವರಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿಗಳು ಸದ್ಯ ವಿವಿಧ ವೇದಿಕೆ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ, ಜಾನ್ವಿ, ಅಶ್ವಿನಿ ಗೌಡ ಹಾಗೂ ಒಳ್ಳೆ ಹುಡುಗ ಪ್ರಥಮ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೇ ವೇಳೆ ಅಲ್ಲಿ ನೆರೆದಿದ್ದ ಅಷ್ಟು ಅಭಿಮಾನಿಗಳ ಮುಂದೆ ಗಿಲ್ಲಿ ತಂಗಿ ರಕ್ಷಿತಾ ಶೆಟ್ಟಿ ಎಂದು ಪ್ರಥಮ್ ಹೇಳಿದ್ದಾರೆ. ಇದಕ್ಕೆ ಸರ್, ಗಿಲ್ಲಿ ತಂಗಿ ಅನ್ಬೇಡಿ, ಬೇಕಾದ್ರೆ ವಂಶದ ಕುಡಿ ಅನ್ನಿ ಎಂದು ರಿಪ್ಲೈ ಕೊಟ್ಟಿದ್ದಾರೆ. ರಕ್ಷಿತಾ ಶೆಟ್ಟಿ ಸದ್ಯ ಈ ಕುರಿತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಅವರ ಬಾಂಡ್ ಚೆನ್ನಾಗಿ ಇತ್ತು. ಹಲವರು ಅಣ್ಣ ತಂಗಿ ಅಂದ್ರೆ ಹೀಗಿರಬೇಕು ಅಂತಿದ್ರೆ, ಇನ್ನೂ ಹಲವರು ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಕರಿತಿದ್ರು. ಕಾರಣ ಗಿಲ್ಲಿ ಕಾವ್ಯ ಶೈವ ಜೊತೆ ಹೆಚ್ಚು ಮಾತನಾಡ್ತಿದ್ರು. ಅದು ರಕ್ಷಿತಾ ಶೆಟ್ಟಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಸುಮ್ಮನೆ ಕಾರಣಗಳನ್ನ ಕೊಟ್ಟು ಕಾವ್ಯ ಶೈವರನ್ನ ನಾಮಿನೇಟ್ ಮಾಡ್ತಿದ್ರು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಅಂದಹಾಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮುಗಿದ ನಂತರ ಸಂದರ್ಶನಗಳಲ್ಲಿ ಕೂಡ ಗಿಲ್ಲಿ ನನ್ನ ಅಣ್ಣ ಅಲ್ಲ, ಹಾಗೆ ಹೇಳಿದ್ರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಎಂದು ಹೇಳ್ತಾ ಇದ್ರು. ಸ್ನೇಹಿತರೆ, ಗಿಲ್ಲಿ ಮತ್ತು ರಕ್ಷಿತಾ ನಡುವಿನ ಸಂಬಂಧದ ಬಗ್ಗೆ ನಿಮಗೆ ಅನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.